ಇಲ್ಲಿ ಏನಂತಂದರೆ ನಿಮಗೆ ಚರ್ಮ ರೋಗ ಮತ್ತು ನಾಗದೋಷ, ಮದುವೆ ಇಲ್ದಿರೋರಿಗೆ ಮದುವೆ ಮತ್ತು ಮಕ್ಕಳು ಇಲ್ದಿರೋರಿಗೆ ಮಕ್ಕಳು ಬೇಗ ಪ್ರಾಪ್ತಿಯಾಗುತ್ತೆ. ನಾಗರ ಕಟ್ಟೆ ಇದೆ, ಒಂದು ಕರ್ಪೂರ ಹಚ್ಚಿ ನಾಗರ ಕಟ್ಟೆ ಸುತ್ತಿದ್ರೆ ಸಾಕು, 3 ಸುತ್ತು ನಮಗೆ ಮಕ್ಕಳು ಬೇಗ ಆಗುತ್ತೆ. ಇಲ್ಲಿ ಒಂದು ಐ ಲವ್ ನಮ್ಮ ಬನ್ನೇರುಘಟ್ಟ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸುಗುಣ ನಾನು ಬನ್ನರ್ಘಟ್ಟಕ್ಕೆ ಬಂತು ನೋಡಿ. 368 ತುಂಬ ಮಾರ್ಕೆಟಿಂದ, ಮೆಜೆಸ್ಟಿಕ್ಕಿಂದ, ಶಾಂತಿನಗರದಿಂದ ಎಲ್ಲ ಕಡೆಯಿಂದನೂ ಬಸ್ಸಿದೆ. ಬನ್ನರ್ಘಟ್ಟ ಅಂದರೆ ಇಲ್ಲೇ ನಿಲ್ಲಿಸ್ತಾರೆ. ಇಲ್ಲಿಂದ ಸ್ವಲ್ಪ ನಡಿಬೇಕಾಗತ್ತೆ, ಅದು ಹಳ್ಳಿ ಒಳಗಡೆ ಹೋಗುತ್ತೆ. ಅದು ಇರೋದು ಬನ್ನರ್ಘಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ಚಂಪಕ ಸ್ವಾಮಿ ದೇವಸ್ಥಾನ, ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇನ್ನೂ ನಾವು ತಿಂಡಿ ತಿಂದಿಲ್ಲ. ಬೆಳಗ್ಗೆ 8:15ಗೆ ಮಾರ್ಕೆಟ್ ಬಿಟ್ವು, 9:15ಗೆಲ್ಲ ಇಲ್ಲಿಗೆ ಬಂದ್ವು ನೋಡಿ. ಬಸ್ಸೆಲ್ಲ ಖಾಲಿ ಇರುತ್ತೆ ನೋಡಿ. ಅಲ್ಲಿ ಮೇಲೆ ದೇವಸ್ಥಾನ ಕಾಣಿಸ್ತಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿ ಸ್ವಲ್ಪ ಬೆಟ್ಟ ಅಂದರೆ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋಗಬೇಕು. ಬನ್ನಿ ಇವಾಗ ಹೋಗೋಣ. ಪೂರ್ತಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ. ನೋಡಿ ಬಸ್ಸೆಲ್ಲ ಇದು ಒಳಗಡೆ ಹೋಗುತ್ತೆ. ಈ ಕಡೆ ಹೋದರೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕು, ಈ ಕಡೆ ಹೋದರೆ ನ್ಯಾಷನಲ್ ಪಾರ್ಕು. ನಾವು ಒಳಗೆ ಹೋಗೋದು, ದೇವಸ್ಥಾನದ ಒಳಗಡೆ ಹೋಗೋದು. ಜಾತ್ರೆ ಎಲ್ಲ ಆಗುತ್ತೆ, ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಇಲ್ಲಿ. ಶ್ರೀ ಚಂಪಕವಲ್ಲಿ ಮಾರಮ್ಮ ದೇವಿ. ಇಲ್ಲಿ ನಾನು ಲಾಸ್ಟ್ ಟೈಮು ಬಂದಾಗ ಒಳಗಡೆ ಗುಲ್ಗಂಜಿ ಇರುತ್ತೆ. ಗುಲ್ಗಂಜಿಲಿ ನಮ್ಮ ಕೈಲೇ ಅಭಿಷೇಕ ಮಾಡಿಸ್ತಾರೆ. ಈ ದೇವಸ್ಥಾನದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಹೋಗಿ ನೋಡಿ. ಮತ್ತು ಬನ್ನರ್ಘಟ್ಟಕ್ಕೆ ಬರೋರು ಒಂದು ಸರಿ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಅಂತ ಕೇಳ್ತೀನಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಬಂದರೆ ಯಾವ ರೀತಿ ನಿಮಗೆ ವೈಬ್ರೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬನ್ನಿ ಇವಾಗ ವೀಡಿಯೋ ನೋಡೋಣ. ನೋಡಿ ಅಲ್ಲಿ ಮಾರಮ್ಮನ ದೇವಸ್ಥಾನ ಆಗಿದ ತಕ್ಷಣ ಈಗ ಬಂದರೆ ಇಲ್ಲೆಲ್ಲ ಅವ್ರವ್ರದ್ದು ಛತ್ರಗಳು ಮಾಡ್ಕೊಂಡಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ನೋಡಿ ಮೇಲೆ ನಾವು ಅಷ್ಟು ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಗೊತ್ತಾಗಲ್ಲ, ಇಷ್ಟೇನಾ ಅನಿಸುತ್ತೆ. ಮೆಟ್ಲು ಹತ್ಬೇಕಾಗಿರೋದ್ರೇ ಒಂಥರ ಮೆಟ್ಲು ಬೆಟ್ಟದಲ್ಲಿ ಮಾಡಿರೋದಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಮೆಟ್ಲು ಹತ್ತೋದು. ಏನಿರುತ್ತೆ, ಮದುವೆಗಳು ತುಂಬ ಮಾಡ್ತಿರ್ತಾರೆ. ಊಟ ಇರುತ್ತೆ ಯಾವಾಗಲೂ. ಇಲ್ಲ ಇಷ್ಟು ಬೆಳಿಗ್ಗೆ ಇರಲಿಕ್ಕಿಲ್ಲಲ್ಲ, ಇಷ್ಟು ಬೆಳಗ್ಗೆ ಇರಲ್ಲ, ಊಟ ಇರುತ್ತೆ ನೋಡಿ. ನಾವು ತಿಂಡಿ ತಿಂದಿಲ್ಲ, ಇಲ್ಲೇನೋ ಇದೆ ನೋಡೋಣ. ಶ್ರೀ ಚಂಪಕಧಾಮ ಸ್ವಾಮಿ ಕ್ಯಾಟರಿಂಗ್ ಅಂತ ಇದೆ, ನೋಡೋಣ. ಏನಾದ್ರು ತಿನ್ನೋಣ ಕಣೆ. ಅವಳು ಬೆಟ್ಟ ದೇವಸ್ಥಾನಕ್ಕೆ ಓಟ್ ಬಂದಮೇಲೆ ತಿನ್ನೋಣ ಅಂದ್ಲು. ಬೇಡ ಅಂದ್ಲು, ಬೇಡ 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 ಅಂದ್ಲು. ನೋಡಿ ಬಳೆ ಇಲ್ಲೇ ಕೈಗೆ ತೋಡಿಸ್ತಾರೆ. ನೋಡಿ ಸುತ್ತ ಮದುವೆ ಛತ್ರಗಳೇ ಇರೋದು. ಇಲ್ಲೊಂದಿದೆ, ತುಂಬ ಜನ ಮದುವೆ ಮಾಡ್ತಿರ್ತಾರೆ.
ಅಲ್ಲಿವರೆಗೂ ಬಿಡ್ತಾರೆ, ಆಮೇಲೆ ಬಿಡಲ್ಲ. ಇಲ್ಲಿ ಊಟ ಮಧ್ಯಾಹ್ನ. ಬಾ. ಇಲ್ಲೇ ಮದುವೆಗಳು ಲಾಸ್ಟ್ ಟೈಮ್ ಇಲ್ಲೇ ಮದುವೆ ಆಗ್ತಾಯಿತ್ತು. ಈಗಲೂ ಏನಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ. ಕಲ್ಯಾಣೋತ್ಸವ ಇರ್ಬೋದು, ಯಾರೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಇನ್ನು ಬೇಗ ಬಂದಿದ್ದೀವಲ್ಲ ಅಷ್ಟೇ, ಅಲ್ಲಿಂದ ಒಳಗಡೆ ಅವಕಾಶ ಇಲ್ಲ. ಶನಿವಾರ ಮತ್ತು ಭಾನುವಾರ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ವಿಶೇಷ ದಿನಗಳಲ್ಲಿ ದಿನಪೂರ್ತಿ ತೆರೆದಿರುತ್ತದೆ. ಬೆಳಗ್ಗೆ 6ರಿಂದ 1 ಗಂಟೆ, ಸಂಜೆ 4ರಿಂದ 8 ಗಂಟೆ. ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ದರ್ಶನ ಮುಗಿಸ್ಕೊಂಡು ಬಂದ್ವು. ಈಗ ಮೇಲೆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಇಲ್ಲಿಂದ ಇಳಿದು ರೈಟ್ ಸೈಡಿಗೆ ಬರಬೇಕು. ಏನಮ್ಮ? ಹಾಂ, ಹೋಗೋಣ ನೋಡಿ. ಇಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ ಇದೆ ನೋಡಿ. ಹೀಗೆ ಇದು ಚಂಪಕಧಾಮ ಸ್ವಾಮಿ ದೇವ್ರದ್ದು ವಿಗ್ರಹ. ಇಲ್ಲಿ ರೈಟ್ ಬರಬೇಕು ನಾವು ನೋಡಿ. ತುಂಬ ಕೋತಿಗಳು ಮಾತ್ರ ತುಂಬ ಕೋತಿರುತ್ತೆ, ತುಂಬ ಹುಷಾರಾಗಿರಬೇಕು. ಇಲ್ಲಿ ಊಟ ಕೊಡ್ತಾರೆ. ನಾವಿಲ್ಲೆಲ್ಲ ಕೂತ್ಕೊಂಡು ತಿನ್ನೋದು. ಮಕ್ಕಳು ಭರತನಾಟ್ಯ ಕಲಿತಾ ಇದ್ದಾರೆ ನೋಡಿ. 1-2 ಪುಟ್ಟು ಮಕ್ಕಳು ಇಲ್ಲಿ ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ದಾರೆ, ಭರತನಾಟ್ಯ ಮಾಡಿದ್ದಾರೆ. ತುಂಬ ಅದು ಫೇಮಸ್ ಆಗಿದೆ ಅದು ಹಾಡು ನೋಡಿ. ಈ ಸೈಡ್ ಬರಬೇಕು ನೀವು, ಹಾಗೂ ಬರ್ಬೋದು. ಆ ಕಡೆಯಿಂದ ಮೆಟ್ಲು ಹತ್ಕೊಂಡು ಬರ್ಬೋದು, ತೋರಿಸ್ತೀನಿ. ಆದರೆ ಮೊಬೈಲು, ಬ್ಯಾಗು ತುಂಬ ಹುಷಾರು, ತುಂಬ ಕೋತಿಗಳು ನೋಡಿ. ನಾನು ಛತ್ರ ಅಂತ ತೋರಿಸಿದ್ನಲ್ಲ, ಆ ಛತ್ರದ ಪಕ್ಕದ ರೋಡಿಂದ ಬಂದರೆ ಈಗ ಹೋಗ್ಬೋದು. ಇವತ್ತೇನು ತಿಂಡಿ ಇಟ್ಟಿಲ್ಲ ಇನ್ನೂ, ಯಾಕಂದರೆ 9:40. ಇಲ್ಲ ಅಂದರೆ ಫುಲ್ಲು ತಿಂಡಿಗಳು ಎಲ್ಲ ಇರುತ್ತೆ. ಇವತ್ತೇ ಏನೂ ಇಲ್ಲ. ನಾವು ನೋಡಿ ಈ ಥರ ಮೆಟ್ಲು ತುಂಬ ಇದೆ. ಮೆಟ್ಲತ್ತಿ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆ ಕಡೆ ಸುವರ್ಣಮುಖಿ 2-3 ಕಿಲೋಮೀಟ್ರ್ ನಾವು ಕಾಡಲ್ಲಿ ನಡಿಬೇಕಾಗತ್ತೆ. ಬನ್ನಿ ಇವಾಗ ಎಲ್ಲರೂ ಒಟ್ಟಿಗೆ ಹೋಗೋಣ. ಜೈ ಅನ್ನಿ, ಜೈ ಬರೇ. ತುಂಬ ಚೆನ್ನಾಗಿರುತ್ತೆ ಭಾನುವಾರ ಒಂದಿನ ಈ ಥರ ಟೈಮ್ ಸ್ಪೆಂಡ್ ಮಾಡೋದು. ಎಷ್ಟು ಮೆಟ್ಲಿದೆ ಎಣಿಸ್ಬೇಕಿತ್ತು ಕಡೆ. 21, 22, 23, 24, 25, 26, 27, 28, 29, 30. ನೋಡಿ ಇಲ್ಲಿಗೆ 42 ಮೆಟ್ಲಾಯಿತು. 73 ಆಯಿತು ನೋಡಿ. ಅಲ್ಲಿಂದ ಬಂದಿದ್ದು ನಾವು. 1-2 ತಪ್ಪಿರ್ಬೋದು ವೀಡಿಯೋ ಮಾಡಬೇಕಾದ್ರೆ, ಆಗಲ್ಲ ನೋಡಿ. ಇಲ್ಲಿ ಹಾಂ ತೋರಿಸ್ದೆ. ಇನ್ನೂ ಆ ಕಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಅನ್ನಂಗಾಗುತ್ತೆ, ತುಂಬ ಚೆನ್ನಾಗಿದೆ. ಇನ್ನೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಕಳೆದೋಗ್ಬಿಡ್ತೀಯ ನೀನು, ಅಷ್ಟು ಚೆನ್ನಾಗಿದೆ. ಮೇಲೆ ಬೆಂಗಳೂರು ಕಾಣುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಎಣ್ಸಲ್ಲ, ಇನ್ನೂ ಇದೆ ನೋಡಿ. ಅಲ್ಲೆಲ್ಲ ಎಣ್ಣೆ ಇದೆ. ಒಂದು 100-150, ಹಾಂ 100-150 ಮೆಟ್ಲು ಇರ್ಬೋದು ನೋಡಿ. ಅಬ್ಬಾ ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ಒಂದು ಸರಿ ಬನ್ನಿ, ಮಕ್ಕಳನ್ನ ಕರ್ಕೊಂಡು ಬನ್ನಿ. ಆದರೆ ಕಾಡಲು ಹತ್ಬೇಕಾದ್ರೆ ಹುಷಾರಿಲ್ಲಿ, ಹಿಂದೆ ವಾಲ್ದಂಗೆ ಆಗುತ್ತೆ. ಒಂಥರ ಈ ಥರ ಹಿಂದೆಯಿಂದ ಹಿಡ್ಕೊಳ್ತೀನಿ ನಾನು. ಹಿಂದೆಯಿಂದ ಇಳಿಜಾರು ಥರ ಇದೆ ನೋಡಿ. ಅಲ್ಲಿಂದ ತೋರಿಸಿದ್ನಲ್ಲ ರೋಡಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಂತ.
ಇಷ್ಟು ಮೇಲೆ ಬಂದ್ವು. ಇನ್ನೂ ಇದೆ. ನೋಡಿ, ಆ ರೋಡಿಂದ ತೋರಿಸ್ದೆ ನಾನಲ್ವ ದೇವಸ್ಥಾನ, ಅಲ್ಲಿಂದ ಬಂದಿದ್ದು ನಾವು. ನೋಡಿ, ಇಷ್ಟು ಮೇಲೆ ಬಂದ್ವು. ಕಾಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜನ ಇದ್ದರೆ ಹೋಗೋದಕ್ಕೆ ಅನುಕೂಲ. ಅಂದರೆ ಇದು ಬನ್ನರ್ಘಟ್ಟ ಕಾಡಲ್ಲಿ ಪ್ರಾಣಿಗಳು ಅದೆಲ್ಲ ಸ್ವಲ್ಪ ಕಷ್ಟ. ಹಾಗಾಗಿ ಜನ ಹೋಗ್ಬೇಕಾದ್ರೆ ನಾವು ಅವ್ರ ಜೊತೆಲಿ ಹೋಗಬೇಕು. ನಾನು ತುಂಬ ಸರಿ ಬಂದಿದ್ದೀನಿ. ಹಳೆ ವಿಡಿಯೋ ಮತ್ತು ನಂದು ಇನ್ನೊಂದು ನಂದಿನಿ ಕನ್ನಡ ವ್ಲಾಗ್ಸು ಅದರಲ್ಲೂ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ನೋಡಿ, ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೂ ಎಷ್ಟು ನೋಡ್ತಾ ಇದ್ದರೆ ಇನ್ನೂ ಹಾಗೇ ನೋಡ್ತಾ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ಅಲ್ಲಿಂದ ಬಂದಿತ್ತು ನಾವು. ನೀರಿನ ಟ್ಯಾಂಕಿಗಳು ನೋಡಿ, ಎಲ್ಲೋ ಕಾಣುತ್ತೆ. ವೈನಿಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಹಾಗೆ ನೋಡಿ, ಮಕ್ಕಳಿಗೆ ಹಾಲು ಕುಡಿಸೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಇದೆ ನೋಡಿ ಹೇಗೆ ಕಾಣಿಸ್ತಿದೆ ಬೆಟ್ಟದ ಮೇಲೆ ಬಂದರೆ. ನಾವು ಏನೇ ತೋರಿಸಿದ್ರು ವಿಡಿಯೋದಲ್ಲಿ ನೋಡಿ ಸುಮ್ಮನೆ ಆಗಬೇಡಿ, ದಯವಿಟ್ಟು ಬನ್ನಿ. ಎಷ್ಟು ನಿಮಗೆ ಆನಂದ ಸಿಗುತ್ತೆ ಗೊತ್ತಾ. ನಾನು ಇವಾಗ ಒಳಗೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಆಯಿತು, ಚೆನ್ನಾಗಿತ್ತಲ್ವೇ? ತುಂಬ ಚೆನ್ನಾಗಿದೆ ದೇವಸ್ಥಾನ, ವಾತಾವರಣ ಅಲ್ವಾ, ಗಾಳಿ ತುಂಬ ಗಾಳಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೇ ಆಸೆ ಆಗುತ್ತಲ್ವ. ಖಂಡಿತ ಬನ್ನಿ ಒಂದು ಸರಿ. ತುಂಬ ಎಷ್ಟು ಗಾಳಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ದೇವಸ್ಥಾನ ಆಗಿದ ತಕ್ಷಣ ದೇವಸ್ಥಾನ ರೈಟ್ಗೆ ಹೋದರೆ ನಿಮಗೆ ಸುವರ್ಣಮುಖಿ. ಅದೇ ಹೇಳಿದ್ನಲ್ಲ, ತುಂಬ ಜನ ಹೋಗೋರಿದ್ರೆ ನಾವು ಸ್ಲಿಪ್ಪರ್ ಕೆಳಗೆ ಬಿಟ್ಟು ಬಂದ್ವು. ಯಾಕಂದ್ರೆ ಅಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದಾದರೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವ. ಹಾಗಾಗಿ ಹಾಗೆ ಬಂದ್ವು, ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಒಂದು 2 ಕಿಲೋಮೀಟ್ರು ನಾವು ಕಾಡಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿ ಒಳಗಡೆ ಸುವರ್ಣಮುಖಿ ಅಂತ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಒಳಗಡೆ ಆಂಜನೇಯನ ವಿಗ್ರಹ ಇದೆ. ಅದು ನಮಗೆ ಕಾಣಲ್ಲ. ಕಲ್ಯಾಣಿಲಿ ನೀರು ತುಂಬಿರುತ್ತೆ. ಅದು ಹನುಮನ್ ಜಯಂತಿ ಮತ್ತು ಇದು ರಾಮನವಮಿಗೆ ಮಾತ್ರ ತೆಗ್ದು ಅಲ್ಲಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ ಅಂತ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ. ನೋಡಿ, ಗಾಳಿಯೋ ಅಂತೇಳಿ ಹಾಡು ಹೇಳಬೇಕು. ಇವಾಗ ಈ ಸೈಡ್ ಹೋಗಂಗಿಲ್ಲ, ಕೊಂಬಂದಿದೆ. ಈ ಸೈಡ್ ಹೋಗ್ಬಾರ್ದಲ್ಲಿ ಯಾರು ಫೋಟೋ ತೊಗೊಳಕ್ಕೆ ಹೋಗ್ತಾರಂತ ಅಲ್ಲೊಬ್ಬರು ಸೆಕ್ಯೂರಿಟಿ ಇರ್ತಾರೆ. ನಾವು ಈ ಸೈಡು ಕಾಡಲ್ಲಿ ಹೋಗ್ಬೇಕು. ಈ ಥರ ಕಾಡಿರುತ್ತೆ. ಮುಂದೆ ಹೋಗೋಣ ಬನ್ನಿ. ನೋಡಿ, ಹೀಗೆ ಬಂದರೆ ಹೀಗೆ ಹೋಗ್ಬೇಕು. ಅದು ಸ್ವಲ್ಪ ನಾವು ಸ್ಲಿಪ್ಪರ್ ನೋಡಿ, ಸ್ವಲ್ಪ ದೂರ ಈ ಥರ ಇರುತ್ತೆ. ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋದು ಬೇಡ. ಯಾಕಂದ್ರೆ ನಾವು ಅಲ್ಲೂ ದೇವಸ್ಥಾನಕ್ಕೆ ಹೋಗೋದು. ಹಾಕ್ಕೊಂಡು ಬಂದರೆ ಒಳ್ಳೆಯದು. ಆದರೆ ನಮಗೆ ಐಡಿಯಾನೂ ಇರಲಿಲ್ಲ, ಹಾಕ್ಕೊಂಡು ಬಂದಿಲ್ಲ. ನೋಡಿ, ಸ್ವಲ್ಪ ದೂರ ಅಷ್ಟೇ. ಬಾರೆಮ್ಮ ಅಂದರೆ ಇಲ್ಲಿ ಸ್ವಲ್ಪ ಆನೆ ಅದು ಇದು ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ರೋಡ್ ಇರಲಿಲ್ಲ, ಈಗ ರೋಡ್ ಮಾಡ್ತಾ ಇದ್ದಾರೆ. ನಂದು ಹಳೆ ವಿಡಿಯೋ ನೋಡ್ಬೋದು, ರೋಡ್ ಇರಲಿಲ್ಲ, ಸಣ್ಣದ ಕಾಲ್ದಾರಿ ಇತ್ತು. ಈಗ ಸ್ವಲ್ಪ ರೋಡ್ ಮಾಡಿದ್ದಾರೆ. ನೋಡಿ, ಇಲ್ಲಿಗೆ ನಡೆಯೋಕ್ಕಾಗದೇ ಇರೋರು ಸುವರ್ಣಮುಖಿಗೆ ಆ ಕಡೆಯಿಂದ ಎಲ್ಲೋ ಒಂದು ದಾರಿ ಇದೆ. ಅಲ್ಲಿ ನೀವು ಕಾರವರೆಗೂ ಬರ್ಬೋದು. ಕಾರಲ್ಲಿ ಬಂದರೆ ಅಲ್ಲಿವರೆಗೂ ಆಗುತ್ತೆ ಅಂತಾರೆ. ಅದು ನನಗೆ ರೂಟ್ ಗೊತ್ತಿಲ್ಲ. ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ವಿಚಾರಿಸ್ಬಿಟ್ಟು ಹೇಳ್ತೀನಿ. ತುಂಬ ಜನ ಬರ್ತಾರೆ. ಈಗ ತುಂಬ ಜನ ಬರಬೇಕಾದ್ರೆ ನಾವು ಹೋಗಬೇಕು.
ಇಲ್ಲ ಅಂತ ಅಂದರೆ ಕಾಡಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಶನಿವಾರ ಭಾನುವಾರ ಅಂದರೆ ತುಂಬ ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಜೊತೆ ನಾವು ಜಾಯಿನ್ ಆಗ್ಬೋದು. ಹಾಗಾಗಿ ಶನಿವಾರ ಭಾನುವಾರ ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ ದಾರಿ. ನೋಡಿ ಇವರು ಅಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ನೋಡಿ ಇದು ಬನ್ನರ್ಘಟ್ಟದ ಕಾಡಿದು, ಎಲ್ಲ ಬೆಟ್ಟ ಕಾಡು ಎಲ್ಲ. ಇಲ್ಲಿ ಮುಂದೆ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ. ಮುಂದೆ ಕಲ್ಲಲ್ಲಿ ಮನೆ ಕಟ್ಟೋ ಥರ ಇದೆ. ಅಲ್ಲಿ ಮನೆ ಕಟ್ಟಿದ್ರೆ ಖಂಡಿತ ನಾವು ಜೀವನದಲ್ಲಿ ಮನೆ ಕಟ್ತೀವಿ ಅನ್ನೋದು ತುಂಬ ವರ್ಷದಿಂದ ಇಲ್ಲಿ ನಡ್ಕೊಂಡು ಬಂದಿರೋದು. ಅದಕ್ಕೆ ನಾನು ಹೇಳೋದು, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ. ವೀಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ನಮ್ಮ ಸುಗುಣ ಅಂತೂ ಕಳೆದೋಗ್ಬಿಟ್ಲು. ಅಂದರೆ ಜಾಗ ವಾತಾವರಣ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ. ವರ್ಷದಿಂದ ಬೆಂಗಳೂರಲ್ಲಿದ್ದೀವಿ, ಇದನ್ನು ನೋಡೇ ಇಲ್ವಲ್ಲೇನೆ ಅಂತಿದ್ಲು. ಪುಕ್ಕ ನೋಡಿ ತುಂಬ ಚೆನ್ನಾಗಿದೆ. ನವಿಲು ನನಗೆ ಬೇರೆ ಮುಂದೆ ಪುಡಿ ಕೂದಲು ಎಲ್ಲ ಗಾಳಿಗೆ ತುಂಬ ಚೆನ್ನಾಗಿದೆ ಅಂತೆ ನೋಡಿ. ಫ್ರೀ ಬಸ್ಸು ಅಂತ ಒಂದು, ಮತ್ತು ಏನು ಪರವಾಗಿಲ್ಲ, ಒಂದು 20-25 ಕಿಲೋಮೀಟ್ರ್ ಆಗ್ಬೋದು ಮಾರ್ಕೆಟಿಂದ. ನಾವು ಮಾರ್ಕೆಟಿಂದ ಬಂದಿದ್ದು 1 ಅವರ್ ಬಂತು ಬಸ್ಸು. ಇಲ್ಲಿ ನೋಡಿ ಇದು ನಾನು ನೋಡೋದಿದ್ದೇ ಇರುತ್ತೆ, ಈ ಥರ ಇರುತ್ತೆ ನೋಡಿ. ನಾನೆಲ್ಲೂ ವೀಡಿಯೋನ ಇದು ಮಾಡ್ತಾಯಿಲ್ಲ, ಸ್ವಲ್ಪ ದೂರಕ್ಕೆ ಎಲ್ಲೂ ಎಡಿಟ್ ಏನೂ ಇರಲ್ಲ. ಸ್ವಲ್ಪ ದೂರಕ್ಕೆ ಹಂಗಂಗೆ ತೋರಿಸ್ತೀನಿ. ತಿಂಡಿಗಳು ಮಾರ್ತಿರ್ತಾಯಿದ್ರು, ನಾವು ತಿಂಡಿನೂ ತಿನ್ನಲಿಲ್ಲ, ಹಾಗೆ ಹೊರಟ್ವು. ಈಗ ಇಲ್ಲೇನ ತುಂಬ ಸಿಗುತ್ತೆ, ಚುರುಮುರಿ ಐಸು ಎಲ್ಲ ಮಾರ್ತಿರ್ತಾರೆ. ಆದರೆ ಇವತ್ತೇನೂ ಇಲ್ಲ ನೋಡಿ. ನೋಡಿ ಈ ಥರ ಬೆಟ್ಟದ್ದು ನಡೆಯೋದಾದಮೇಲೆ ಈ ಥರ ಇರುತ್ತೆ. ಇನ್ನು ಮುಂದೆ ಸ್ವಲ್ಪ ಬೆಟ್ಟ, ಹೌದು, ಅಲ್ಲಲ್ಲೇ ಸ್ವಲ್ಪ ಸೆಕ್ಯೂರಿಟಿನೂ ಇರ್ತಾರೆ ನೋಡಿ. ಇವಾಗ ಈ ಥರ ಇದೆ, ಅವ್ರು ಯಾರೋ ಮುಗಿಸ್ಕೊಂಡೇ ಬರ್ತಿದ್ದಾರೆ. ತುಂಬ ನಡಿಬೇಕು, ಚೆನ್ನಾಗಿರುತ್ತೆ. ತುಂಬ ಜನ ಹೋದರೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಆವಾಗ ನಾನು ಒಬ್ಬಳೇ ಹೋಗೋಕ್ಕೆ ಹೋದರೆ, ಪಾಪ ಅಲ್ಲೊಬ್ಬರು ಐಸ್ ಕ್ಯಾಂಡಿ ಮಾರ್ತಿರೋರು ತಾತ ಹೇಳಿದ್ರು, ಅಮ್ಮ ಹೋಗಬೇಡ, ಒಬ್ಬಳೇ ಹೋಗಬೇಡ, ಯಾರಾದರೂ ಬರ್ತಾರೆ ಅವಾಗ ಜೊತೇಲಿ ಹೋಗು ಇರಮ್ಮ ಅಂತ ಪಾಪ ಜೊತೇಲಿ ಕೂರಿಸ್ಕೊಂಡಿದ್ರು. ಆಮೇಲೆ ಯಾರೋ ಬಂದಾಗ ಒಟ್ಟಿಗೆ ಕಳಿಸಿದ್ರು ಪಾಪ. ಬೇಡ ತಾಯಿ ಹೋಗಬೇಡ, ತುಂಬ ಒಳಗಡೆ ಕಾಡಲ್ಲಿ ಹೋಗಬೇಕು ಅಂತ ಅಂದರು. ಇವಾಗ ಜನ ಬರ್ತಿದ್ರಲ್ಲ ಅಂಥೇಳಿ ಬಂದು ನೋಡಿ. ಅಲ್ಲಿ ಮುಂದೆ ಇಬ್ಬರು ಹೋಗ್ತಿದ್ದಾರೆ, ಆಮೇಲೆ ಹಂಗಂಗೆ ಸಿಗ್ತಾ ಇರ್ತಾರೆ. ಮುಂದೆ ಹೋಗಿರೋರು ಇರ್ತಾರೆ, ವಾಪಸ್ ಮುಗಿಸ್ಕೊಂಡು ಬರೋರು ಇರ್ತಾರೆ. ಮುಂದೆ ಅಂತೂ ತುಂಬ ಚೆನ್ನಾಗಿದೆ, 7 ಸುತ್ತಿನ ಕೋಟೆ ಇದೆ, ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ನೋಡಿ, ಸ್ವಲ್ಪ ದೂರ ಬಂದಮೇಲೆ ಈ ಥರ ಇದೆ ನೋಡಿ. ಇನ್ನೂ ಜನ ಸೇರಿಕೊಂಡ್ರು, ಹಾಗಾಗಿ ಜನ ಸೇರಿಕೊಳ್ತಾ ಇರ್ತಾರೆ. ನೋಡಿ ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಮಧ್ಯಾಹ್ನದ ಮೇಲೆ ಆದರೆ ಬಿಸಿಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಬೆಳಗ್ಗೆ ಬೇಗ ಹೊರಟ್ವು. ಒಂದೂವರೆ ಕಿಲೋಮೀಟ್ರ್ ಇರ್ಬೋದು ಒಳಗೆ ನೋಡಿ. ಇವಾಗ ಈ ಥರ ಶುರು ಆಯ್ತು ನೋಡಿ, ಅವರೆಲ್ಲ ಮುಗಿಸ್ಕೊಂಡು ಬರ್ತಿದ್ದಾರೆ ನೋಡಿ. ನೋಡಿ ಇವಾಗ ಈ ಥರ ಶುರು ಆಯಿತು. ಎಲ್ಲ ನೋಡ್ಬಿಟ್ಟು ನನಗೆ ಸುಸ್ತು ನೋಡಿ. ಇಲ್ಲಿ ಸ್ವಲ್ಪ ಆಮೇಲೆ ಈ ಥರ ಕಾಡು ಸಿಗುತ್ತೆ. ಅಮೇರಿಕಾದಲ್ಲಿ ಹುಡುಗ ಮದುವೆ ಆಗಿರೋದು ನೋಡಿ. ಇಲ್ಲಿ ಸ್ವಲ್ಪ ಹುಷಾರಾಗಿ ಇಳಿಬೇಕು. ಡ್ರೆಸ್ ಮಾತ್ರ ಹುಡುಗರ ಥರನೇ ಹಾಕಿದ್ದಾರೆ, ಆದರೆ ಮದುವೆ ಅಂತ ನೋಡಿ. ನಾನು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಹೇಗೆ ಏನು ಅಂತ ಹೇಳಿ ನೋಡಿ. ಇಲ್ಲಿ ಸ್ವಲ್ಪ ಇಲ್ಲಿ ಇನ್ನು ಕಾಡು ಸಿಗುತ್ತೆ, ಸ್ವಲ್ಪ ಭಯ ಅಂತ ಹೇಳ್ತಾರೆ ನೋಡಿ. ಹಿಂದೆ ಬರ್ತಾ ಇದ್ದಾರೆ, ಜನ ಇದ್ದಾರೆ ನೋಡಿ. ಈ ಥರ ಅವರೆಲ್ಲ ಹಿಂದೆ ಬರ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿ ರೋಡ್ ಸಿಗುತ್ತೆ, ನಾವು ಸೀದಾ ಹೋಗಬೇಕು. ರೋಡ್ ಅಂದರೆ ಈ ಫಾರೆಸ್ಟವ್ರು ಏನಾದರೂ ಓಡಾಡೋದಕ್ಕೆ ಅಂತೇಳಿ ರೋಡ್ ಇದೆ. ನಾವು ಸ್ಟ್ರೈಟ್ ಹೋಗಬೇಕು, ಎಲ್ಲೂ ಲೆಫ್ಟು ರೈಟು ಏನು ಟರ್ನ್ ಮಾಡೋಂಗಿಲ್ಲ.
ಸೀದಾ ಹೋಗಬೇಕು. ಹ್ಞೂ ಅದೇ ಗಾಡಿಗಳೇನಾದರೂ ಫಾರೆಸ್ಟ್ ಆಫೀಸರ್ದು ಏನಾದರೂ ಓಡಾಡೋದಕ್ಕೆ ಏನಾದರೂ ಇರ್ಬೋದು ಕಣೆ. ಇಲ್ಲಿ ಯಾರಾದರೂ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ ಯಾವಾಗಾದರೂ. ನೋಡಿ ಈ ಥರ ಹೀಗಿರುತ್ತೆ ನೋಡಿ, ಫುಲ್ಲು ಕಾಡು. ನಾವು ಸ್ಟ್ರೈಟ್ ಹೋಗಬೇಕು, ಎಲ್ಲೋ ಲೆಫ್ಟು ರೈಟು ಟರ್ನ್ ಮಾಡಬೇಡಿ, ಸೀದಾ ಬನ್ನಿ. ನೋಡಿ ನಾನು ಸುಮ್ಮನೆ ಹಂಗೆ ಜೋಕ್ ಮಾಡಿಕೊಂಡು ನಕ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಅಲ್ಲಿಂದ ಈ ಥರ ಬರುತ್ತೆ, ಮುಂದೆ ಸ್ವಲ್ಪ ಇಳಿಜಾರಿರುತ್ತೆ ನೋಡಿ. ನಾನು ಅಲ್ಲಿಂದನೇ ಹೇಳಿದ್ನಲ್ವ, ನಾನು ಯಾಕಂದ್ರೆ ತುಂಬ ಸರಿ ಬಂದಿದ್ದೀನಿ, ಹಾಗಾಗಿ ಹಿಂಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ, ಒಂಥರ ಟ್ರಕ್ಕಿಂಗ್ ಅಂತಿರಲ್ಲ ಆ ಥರ ಆಗುತ್ತೆ. ಬೆಳಗ್ಗೆನೇ ಏನಾದರೂ ಒಂದು ತಿಂಡಿ ಪಲಾವು ಈ ಥರ ಏನಾದರೂ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದರೆ ತುಂಬ ಜನ ಬಂದು ತಿಂತಿರ್ತಾರೆ. ಇವತ್ತೇ ಯಾರೂ ಇಲ್ಲ, ತುಂಬ ರಶ್ ಇರುತ್ತೆ. ಮುಂದೆ ವಾಪಸ್ ಬರ್ತಾ ಇದ್ದಾರೆ. ಮುಂದೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಮುಂದೆನೇ ಇವಾಗ 7 ಸುತ್ತಿನ ಕೋಟೆ ಸಿಗೋದು ನೋಡಿ. ಸುತ್ತಮುತ್ತ ಎಲ್ಲ ಕಾಡು, ಬಿದಿರು. ನೋಡಿ ಅಲ್ಲಿ ಈ ಥರ ಆಯ್ತಲ್ವ, ಇವಾಗ ಇಲ್ಲಿ ಅಪ್ಪತ್ತಬೇಕು, ಅಲ್ಲಿ ಇಳಿಜಾರು, ಇಲ್ಲಿ ಅಪ್ಪತ್ತಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಕಸ್ಮಾತ್ ಶುಗರ್ ಇರೋರು ಯಾರಾದರೂ ಒಂದು ಸ್ಲಿಪ್ಪರ್ ಹಾಕ್ಕೊಂಡು ಬನ್ನಿ, ಹಾಗೆ ಬರಬೇಡಿ. ಕಾಲು ನೋವಿರೋರು, ಶುಗರ್ ಇರೋರು. ನೀಲಗಿರಿ ಅದು ಸುಟ್ಟಿದಾರಲ್ಲ ಗಮ್ಮಂತಿದೆ. ಹಾಂ 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 ನೋಡಿ ಈ ಥರ. ಇವಾಗ ನೋಡಿ ಇಲ್ಲಿ ಮನೆ ಕಟ್ಟಿರ್ತಾರಲ್ಲ ಈ ಥರ, ಇಲ್ಲಿ ಮುಂದೆನೂ ಇದೆ. ಈ ಥರ ಕಲ್ ಮೇಲೆ ಕಲ್ಲು ಜೋಡಿಸಿ ಮನೆ ಕಟ್ತಾರೆ. ಇಲ್ಲಿ ತುಂಬ ವರ್ಷದಿಂದ ಇದೊಂದು ಪ್ರತೀತಿ ಇರೋದು. ಮನೆ ಕಟ್ಟಿದ್ರೆ ನಾವು ಜೀವನದಲ್ಲಿ ಸ್ವಂತವಾಗಿ ಮನೆ ಕಟ್ತೀವಿ ಅಂತ. ಆದರೆ ಸುಮ್ಮನೆ ಏನೋ ಮನಸ್ಸಲ್ಲಿ ನಂಬಿಕೆ ಇಲ್ಲದೆ ಕಟ್ಟಬಾರ್ದು. ಯಾವುದಕ್ಕೆ ಆಗಲಿ ನಂಬಿಕೆ ಇರಬೇಕು. ನಾವು ಒಂದೇನೇ ಮಾಡ್ತೀವಿ ಅಂದರೂ ನಂಬಿಕೆ ಇಟ್ಟು ಮಾಡಿದ್ರೆ ಅದು ಆಗುತ್ತೆ. ಸುಮ್ಮನೆ ಏನೋ ನೋಡೋಣ ಎಲ್ಲರೂ ಕಟ್ತಾಯಿದ್ದಾರೆ ನಾನು ಕಟ್ತೀನಿ, ಹಾಂ ಆಗುತ್ತಾ ಅಂತ ನೋಡೋಣ ಅಂದರೆ ನೋಡೋಣನೇ ಕಟ್ಟೆ ಕಟ್ತೀನಿ, ಖಂಡಿತ ಆಗುತ್ತೆ ಅಂತ ಅಂದರೆ ಖಂಡಿತ ಕಟ್ಟೆ ಕಟ್ತೀವಿ ಅಲ್ವಾ. ಇನ್ನು ಮುಂದೆ ಹಂಗೆ ಹೋಗೋಣ ನಡಿ, ಮುಂದೆನೂ ಅಲ್ಲಿದೆ ನೋಡಿ ಈ ಥರ. ಪಾಪ ಯಾರ್ಯಾರು ಆಸೆ ಇಟ್ಕೊಂಡು ಕಟ್ಟಿದ್ದಾರೆ ಅವರೆಲ್ಲರಿಗೂ ನೆರವೇರಲಿ. ಆದರೆ ಕಲ್ಲು ಕಟ್ಟದೇ ಇರೋದನ್ನ ಹುಡುಕಿ ಕಟ್ಟಿದ್ರೆ ಒಳ್ಳೆಯದು. ಬೇರೆಯವ್ರ ಮನೆ ಬೀಳಿಸಿ ನಾವು ಕಟ್ಟಬಾರ್ದು ಅಲ್ವಾ. ಕಲ್ಲು ಹುಡುಕೆ, ಕಲ್ಲು ಸಿಂಗಲ್ ಇರುತ್ತಲ್ಲ ಅದನ್ನ ಎತ್ಕೊ. ಸಿಂಗಲ್ ಇರೋದು ಎತ್ಕೊಂಡು ಗೃಹಪ್ರವೇಶಕ್ಕೆ ನನ್ನ ಕರಿಯೇ ಮರಿಬೇಡ ನೋಡಿ. ಗೃಹಪ್ರವೇಶಕ್ಕೆ ನನ್ನ ಕರಿ ಅಂತ ಹೇಳ್ತಿದ್ದೀನಿ. ಒಳ್ಳೆ ರೇಷ್ಮೆ ಸೀರೆ ತೊಗೊಂಡು ಬಾ ಅಂತ. ಆ ಕಡೆ ಎಲ್ಲ ಬೆಂಗಳೂರು ನೋಡಿ ಹೇಗೆ ಕಾಣಿಸುತ್ತೆ. ಕಟ್ಟದಾ ಏನಾಯ್ತೆ? ಹೌದಾ ನೋಡಿ ಈ ಥರ ಇರುತ್ತೆ. ಮುಂದೆನೇ 7 ಸುತ್ತಿನ ಕೋಟೆ ಸಿಗುತ್ತೆ. ಎಲ್ಲೂ ದಯವಿಟ್ಟು ವಿಡಿಯೋ ಉದ್ದ ಆಯಿತು ಅಂತ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಹೋಗಬೇಕು ಏನು ಅಂತ. ಇಲ್ಲಿ 7 ಸುತ್ತಿನ ಕೋಟೆ ನಾವು ಸುತ್ತಬೇಕು. ಅಲ್ಲಿ ಸೀದಾ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಸುವರ್ಣಮುಖಿ ಕ್ಷೇತ್ರಕ್ಕೆ ಹೋಗೋದು. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ. 7 ಸುತ್ತಿನ ಕೋಟೆ ಹೇಗಿರುತ್ತೆ ಅಂತ ಒಂದು ಸರಿ ನೋಡಿ. ದಯವಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದು 7 ಸುತ್ತಿನ ಕೋಟೆ. ನಾವು ಒಂದು ಕಡೆಯಿಂದ ಸುತ್ಕೊಂಡು ಬಂದರೆ ಇನ್ನೊಂದು ಕಡೆ ವಾಪಸ್ ಬರ್ತೀವಿ. ಇದೆಲ್ಲ ಮನೆ ಕಟ್ಟಿರೋದೆ ನೋಡಿ. ಇದೆಲ್ಲ ಮನೆ ಕಟ್ಟಿರೋದೆ ಅವರು.
ಗೊತ್ತಾಗಲಿಲ್ಲ. ಅಲ್ಲೊಬ್ಬರು ಅಜ್ಜ ಕೂತಿದ್ದಾರೆ. ಅಜ್ಜ ಈ ಕಡೆಯಿಂದ ಹೋಗಿ ಅಂದರು. ಇದು 7 ಸುತ್ತಿರುತ್ತೆ. ಏನಕ್ಕೇನಂತ ಅಜ್ಜನಿಗೇನಾದರೂ ಗೊತ್ತಿದ್ದರೆ ಕೇಳಿ ತಿಳ್ಕೊಳ್ತೀನಿ. ಈ ಥರ ನೋಡಿ 7 ಸುತ್ತು ಸುತ್ತಬೇಕು. ಇದೆಲ್ಲ ಸುಮ್ಮನೆ ಮಾಡಿರಲ್ಲ, ಏನಾದರೂ ಒಂದು ಕಾರಣ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. 7 ಸುತ್ಕೊಂಡು ಬಂದ್ವು. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅಜ್ಜ ಇದೇನಕ್ಕೆ ಸುತ್ತೋದು? ಏನಕ್ಕೆ ಒಳ್ಳೇದಾಗ್ತದೆ ಅಂತ. ನೀವು ಈ ಊರವರೇ ಅಜ್ಜ ನೀವು? ಹೌದಾ? ನಿಮ್ಮ ಹೆಸರು? ಎಳಿಯಪ್ಪ. ಎಷ್ಟು ವರ್ಷ ನಿಮಗೆ? ತೊಳಿ. ಸರಿ, ಬರ್ತೀವಿ. ಇವತ್ತು ಜನ ಕಡಿಮೆ ಇದ್ದಾರಲ್ವಾ? ನೋಡಿ ಅವರು ಮನೆ ಕಟ್ತಾ ಇದ್ದಾರೆ. ಒಳ್ಳೇದಾಗಲಿ. ಈ ಕಡೆ ಸುವರ್ಣಮುಖಿ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ದೂರ ಅಷ್ಟೆ, ಇನ್ನೇನು ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರ ಮನೆ ಕಟ್ತಾ ಇದ್ದಾರೆ. ಇರಲಿ ಬಿಡಮ್ಮ, ನೀವೆಲ್ಲ ಕಟ್ಟಿದ್ರೆ ತೆಗಿಬೇಕು. ನೋಡಿ ನೋಡಿ, ಹಂಗಲ್ಲ. ಅಲ್ಲೇನೋ ಮಾರ್ತಿದ್ದಾರೆ, ಬಿಸ್ಕೆಟ್ ಅಲ್ಲಿ ಮುಂದೆ ಇರ್ತಾರೆ ನೋಡಿ. ಈ ಥರ ಇರುತ್ತೆ. ಹೆಂಗೆ ನಮ್ಮ ಬನ್ನೇರುಘಟ್ಟ ಕಾಡೊಳಗಡೆ ಧೈರ್ಯದಿಂದ ಹೋಗ್ತಾ ಇರೋದು ನೋಡಿ. ಇದಲ್ಲ, ಇದು ಅಂದ್ಕೊಬೇಡಿ, ಇನ್ನೂ ಒಳಗೆ ಹೋಗ್ಬೇಕು. ನೋಡಿ ಇಲ್ಲೇನೋ ಹಣ್ಣು ಕಾಯಿ ಎಲ್ಲ, ಬೇಲ್ಪುರಿ ಎಲ್ಲ ಮಾರ್ತಿರ್ತಾರೆ. ಏನಿಲ್ಲ, ಎಲ್ಲ ಬಿಡ್ತಾರೆ ನೋಡ್ರಿ. ನೋಡಿ ಇಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಅನ್ನದಾಸೋಹಕ್ಕೆ ಅವರೇ ಹೇಳ್ತಾರೆ. ಓಂ ನಮಃ ಶಿವಾಯ ನಮಃ. ಅಷ್ಟಕಾರ್ಯ ಸಿದ್ಧಿ ಪ್ರಾಪ್ತಿರಸ್ತು, ಆಯುಷ್ಯಾರೋಗ್ಯಂ ಪ್ರಾಪ್ತಿರಸ್ತು, ಧನ ಪ್ರಾಪ್ತಿರಸ್ತು, ಗೃಹ ಪ್ರಾಪ್ತಿರಸ್ತು, ಕಂಕಣ ಭಾಗ್ಯಂ ಪ್ರಾಪ್ತಿರಸ್ತು, ಉದ್ಯೋಗಂ ಪ್ರಾಪ್ತಿರಸ್ತು. ಅಷ್ಟ ಕಷ್ಟಗಳನ್ನು ದೂರ ಮಾಡಿ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡು ಭಗವಂತ. ಅನ್ನದಾತೋ ಸುಖೀ ಭವಂತು. ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಂ ಮೇವಚ ಆಘಾತ ಸುಖ ಸಂಪತ್ತಿಯ ಪುಣ್ಯಾಚತಾತವಸ. ಅನ್ನದಾತೋ ಸುಖೀ ಭವಂತು ಮನಸ್ಸಲ್ಲಿ ಕೇಳಿಕೊಂಡು ಯಾಕೆ ಅಂತ ಒಂದು ನಿಮಿಷ ಹೇಳ್ಬೋದಾ ಅರ್ಚಕ್ರೆ? ನಿಮ್ಮ ಇದು ಕಾಡು ಒಳಗಡೆ ಇರೋ ಶಿವನ ದೇವಸ್ಥಾನ. ಇಲ್ಲಿ ಏನಂತಂದರೆ ನಿಮಗೆ ಚರ್ಮ ರೋಗ ಮತ್ತು ನಾಗದೋಷ, ಮದುವೆ ಇಲ್ದಿರೋರಿಗೆ ಮದುವೆ ಮತ್ತು ಮಕ್ಕಳು ಇಲ್ದಿರೋರಿಗೆ ಮಕ್ಕಳು ಬೇಗ ಪ್ರಾಪ್ತಿಯಾಗುತ್ತೆ. ನಾಗರ ಕಟ್ಟೆ ಇದೆ, ಒಂದು ಕರ್ಪೂರ ಹಚ್ಚಿ ನಾಗರ ಕಟ್ಟೆ ಸುತ್ತಿದ್ರೆ ಸಾಕು, 3 ಸುತ್ತು ನಮಗೆ ಮಕ್ಕಳು ಬೇಗ ಆಗುತ್ತೆ. ಇಲ್ಲಿ ಒಂದು ಮದುವೆ ಇಲ್ದಿರೋರಿಗೆ ಆಂಜನೇಯನ ಸುತ್ತು ಆ ಕಳೆಯಲ್ಲಿ ನೀರನ್ನ ತೊಗೊಂಡೋಗಿ ಮನೆ ಪ್ರೋಕ್ಷಣೆ ಮಾಡ್ಕೋಬೇಕು. 3 ಅಮಾವಾಸ್ಯೆಗೆ ಬಂದು ಹೋದರೆ ಇಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಎಲ್ಲ ಕೆಲಸನೂ ಜಯ ಅಮ್ಮ. 3 ಅಮಾವಾಸ್ಯೆಗೆ ಪರ್ಟಿಕ್ಯುಲರಾಗಿ ಬಂದು ನೀವು 3 ಅಮಾವಾಸ್ಯೆ ಪೂಜೆ ಸ್ಟ್ರೈಟ್ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಸೀದಾ ಬಂದು ಕಳೆಯಲ್ಲಿ ಸ್ನಾನ ಮಾಡಿ ನೀವೇನು ಅಂದ್ಕೊಂಡು ಹೋಗ್ತೀರೋ ಎಲ್ಲ ಕೆಲಸ ಜಯ. ಮನೆ ಕಟ್ಟಿಸ್ಬೇಕಾ, ಮದುವೆ ಆಗಬೇಕಾ, ಇಲ್ಲ ಆಸ್ತಿ ವಿಷಯದಲ್ಲಿ ಏನೋ ತೊಂದರೆ ಇದೆಯಾ, ಪ್ರತಿಯೊಂದು ಕೆಲಸ ಜಯ ಆಗಿದೆ. ಇವತ್ತೊಂದಿನ ಇಲ್ಲಿರೋರು, ಇಲ್ಲಿ ಮಾಡಿರೋರೆಲ್ಲ ತುಂಬ ಚೆನ್ನಾಗಿ ಉನ್ನತ ಮಟ್ಟದಲ್ಲಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದನ್ನು ತಿಳಿಸ್ತಾ ಇದ್ದೀವಿ. ಈ ಮೂಲಕದಲ್ಲಿ ಹೋದಾಗ ನಮಗೆ ಬೇಗ ಪ್ರಾಪ್ತಿ ಆಗ್ತಾನೆ ಭಗವಂತ. ಅನ್ನದಾನ ಮೂಲಕದಲ್ಲಿ ಹೋದಾಗ ನಮ್ಗೆ ಬೇಗ ಸಿಗ್ತಾನೆ. ಮಾಡ್ತಾ ಇರೋದು ಒಳ್ಳೆ ಕೆಲಸ. ಇಲ್ಲಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ದಾರಿನಲ್ಲಿ ಯಾರಾದ್ರೂ ಕೈ ಕಾಲಿಲ್ದಿರೋ ಅವನಿಗೆ ಅನ್ನ ಕೊಟ್ಬಿಡಿ ಅಷ್ಟೇ. ದುಡ್ಡು ಕೊಡೋದು ಬೇಡ, ಅನ್ನ ಕೊಟ್ಟು ಯಾವತ್ತೇ ಆಗಲಿ ಅನ್ನ ಕೊಡಬೇಕು. ಅವತ್ತು ದುಡ್ಡು ಕೊಟ್ಟರೆ ಏನೋ ಇನ್ನೊಂದು ದುರುಪಯೋಗ ಮಾಡ್ಕೊಳ್ಳಿ. ಸೊ ಯಾರು ಕೊಡಬೇಕು ಈ ದುಡ್ಡು ಅಂತಂದ್ರೆ ಹಣ ಒಂದು 5 ರೂಪಾಯಿ 10 ರೂಪಾಯಿ. ಹೆಣ್ಣು ಮಕ್ಳು ಇರ್ತಾರೆ ಗೊತ್ತಾ, ವಯಸ್ಸು ಭಿಕ್ಷೆ ಬಿಡ್ತಾ ಇರ್ತಾರೆ, ಮಕ್ಳು ಇಟ್ಕೊಂಡು ಅವ್ರು ಕೊಟ್ರೆ ಅವ್ರ ಮಗುಗೆ ಹಾಲು ಏನೋ ತಗೊಂತಾರೆ. ಗಂಡಸರು ಕೊಟ್ರೆ ಅವ್ರು ಕುಡಿಯೋಕೆ ಇಟ್ಕೊಂತಾರೆ, ಸಿಗರೇಟ್ ಇಟ್ಕೊಂತಾರೆ. ಅದ್ರ ಬದಲು ಊಟ ಕೊಡಿಸ್ತೀನಪ್ಪ, ನಂಗೆ ಶಕ್ತಿ ಇರೋದು ಅಷ್ಟೇನೆ. ಅದು 50 ರೂಪಾಯಿ ಆಗಲಿ 30 ರೂಪಾಯಿ ಆಗಲಿ ಒಂದು ಊಟ. ಈ ಜೀವನ ಪೂರ್ತಿ ನಮ್ಮನ್ನ ದೇವ್ರು ಅಲ್ಲೇ ಕಾಪಾಡ್ತಾನೆ. ಇನ್ನಷ್ಟು 10 ಜನಕ್ಕೆ ಅನ್ನ ಹಾಕೋಷ್ಟು ಶಕ್ತಿ ಕೊಡ್ತಾನಮ್ಮ. ಇಷ್ಟೇ ಇರುತ್ತೆ. ಥ್ಯಾಂಕ್ ಯು ಸರ್. ನೋಡಿ
ಇಲ್ಲಿ ಕಾಡಲ್ಲಿ ನಾನು ಆವಾಗಲೇ ತೋರಿಸ್ದಾಗೆ ಯಾರೂ ಬರ್ತಿರ್ಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಆದರೂ ಇಲ್ಲಿ ನೋಡಿ ಈ ಥರ ಅವರು ಪ್ರಸಾದ ಮಾಡಿ, ನೀವು ಕೊಡೋದು ಎಷ್ಟೇ ಕೊಡಿ, 10 ರೂಪಾಯಿ 20 ರೂಪಾಯಿ ಎಷ್ಟೇ ಕೊಡಿ, ಇಲ್ಲಿ ಈ ಥರ ಪ್ರಸಾದ ಮಾಡಿ ಕೊಡ್ತಾರೆ ಕಾಡಲ್ಲಿ. ಹಾಗಾಗಿ ನಿಮ್ಮ ಕೈಯಲ್ಲಾಗಿದ್ದಷ್ಟು ಸೇವೆ ಕೊಡಿ ಅಂತ ಅವರು ಕೇಳ್ಕೊಂಡಿರೋದು. ಥ್ಯಾಂಕ್ ಯು ಸರ್. ಸಂತೋಷ. ಅನ್ನದಾತ ಸುಖೀ ಭವಂತು. ಪ್ರತಿಯೊಂದು ನೋಡಿ ಎಷ್ಟು ಜನ, ತುಂಬ ಜನ ಬರ್ತಾರೆ, ತುಂಬ ಅಂದರೆ ತುಂಬ ಜನ ಬರ್ತಾರೆ. ಎಲ್ಲ ಪ್ರಾಪ್ತಿ ಆಗುತ್ತೆ ಆಗ ಪ್ರತಿಯಾಗಿದ್ದಲ್ಲಿ ಇಮಿಡಿಯೇಟ್ ನಮಗೆ ಪ್ರಾಪ್ತಿ ಆಗುತ್ತೆ ಪ್ರತಿಯೊಂದು ಒಳ್ಳೆಯದಾಗಿ. ಇನ್ನು ಇವಾಗ ನನಗೆ ಒಳ್ಳೇದಾಯಿತು, ನಾನು ಈ ನಿಧಿನ ಏನು ಮಾಡಿದ ಮಾತು ಹೇಳಿದ್ರು ಕೊಡಬೇಕು ಅಂತ. ಆಗ ಏನು ಮಾಡ್ತಾರೆ, ಎಲ್ಲ ಸುತ್ತಲೂ ನಿಧಿಗೆ ನಿಂತು ವರ್ಷ ವೈದ್ಯನಿಟ್ಟು ಇಲ್ಲಿ ಯಾರು ಬಂದು ಅಭಿವೃದ್ಧಿ ಮಾಡ್ತಾರೆ ಮಾಡಲಿ ಅಂತಂದ್ಬಿಟ್ಟು ಎಲ್ಲ ನಾಗರಿಕತೆಯನ್ನು ಕಳಿಸ್ಬಿಟ್ಟು ಹೋಗಿದ್ದಾರೆ. ಈಗ ಇದನ್ನೆಲ್ಲ ಕಾಯ್ಕೊಳ್ಳೋದು ಆ ನಾಗಮ್ಮನ ಆ ವರ್ಷ ವೈದ್ಯರು. ಇಲ್ಲಿ ಒಬ್ಬ ನಿಧಿ ಎತ್ಕೊಂಡು ಹೋದ ಕೋಟಿಗಟ್ಟಲೆ, ಬಟ್ ಅವ್ರು ನೆಮ್ಮದಿಯಾಗಿಲ್ಲ. ಕೋಟಿಗಟ್ಟಲೆ ನಿಧಿ ಕಳ್ತನ ಮಾಡಿದ್ರು, ಎತ್ಕೊಂಡ್ರು, ಎರಡು ನಿಧಿ ಎತ್ಕೊಂಡು ಹೋದ್ರು ಕಳೆದ್ರು. ಬಟ್ ಆದರೆ ಇವತ್ತು ಅವರು ಇಲ್ಲ ನೆಮ್ಮದಿಯಾಗಿಲ್ಲ. ಇವತ್ತು ನೀವು ದೇವಸ್ಥಾನ ಪೂಜೆ ಆಯ್ತಲ್ಲ, ಅಮಾವಾಸ್ಯೆ ಬಂದು ನೀವು ಸ್ನಾನ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದು ಸ್ನಾನ ಮಾಡಿ ಬಂದು ಏನೇ ಕೇಳ್ಕೊಂಡ್ರೂ ಆಗುತ್ತೆ. 10 ವರ್ಷದ ಮದುವೆ ಆಗಿರೋರಿಗೆ, 20 ವರ್ಷದ ಮಕ್ಕಳಾಗಿರೋರಿಗೆಲ್ಲ ಇಲ್ಲಿ ಬಂದ ಮೇಲೆ ಪ್ರಾಪ್ತಿ ಆಗಿದೆ. MLA ಕೃಷ್ಣಪ್ಪ MLA ಆಗೋದು ಕಾರಣನೂ ಇಲ್ಲ. ಸೊ ಹಾಗಾಗಿ ಮಾಡಿ ತುಂಬ ಸಂತೋಷ. 3 ಅಮಾವಾಸ್ಯೆ ಬರೋದು ಪರ್ಟಿಕ್ಯುಲರ್. ಪುಳಿಯೋಗರೆ ಕೊಟ್ಟರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರಸಾದ. ಅವ್ರು ಹೇಳೋದು ಇಲ್ಲಿ ಸುವರ್ಣಮುಖಿಲಿ ನೀವು ಸ್ನಾನ ಮಾಡೋದಿದ್ರೆ, ಏನಾದರೂ ಅರಸ್ಕೊಂಡು ಸ್ನಾನ ಮಾಡೋದಿದ್ರೆ ಎಲ್ಲೂ ಹೋಗ್ಬಾರ್ದು, ಡೈರೆಕ್ಟ್ ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ನೀವು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಹೇಳಿದ್ರು. ನೋಡಿ, ಇದು ಸಿದ್ಧಿ ಪುರುಷರ ಸಮಾಧಿ ಅಂತೆ. ಅವ್ರು ಹೇಳಿದ್ರು ಒಂದು ಪ್ರದಕ್ಷಿಣೆ ಹಾಕಿ ಹೋಗಿಮ್ಮ, ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನನಗೇನು ಅವ್ರು ಹೇಳಿದ್ರು ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸರಿ ಅಮ್ಮ, ಬರ್ತೀವಿ. ಇಲ್ಲ ನಾನು ತುಂಬ ಸರಿ ಬಂದಿದ್ದೀನಮ್ಮ. ನಾವು ಕೆಂಗೇರಿ ತುಂಬ ಸರಿ ಬಂದಿದ್ದೀನಿ, ಆದರೆ ನೀವು ಕಾಣಿಸಿಲ್ಲ ನನಗೆ. ಬರ್ತೀವಿ, ಹಿಂಗೆ ಬರ್ತೀನಿ. ತುಂಬ ಒಂದು 7-8 ಸರಿ ಬಂದಿದ್ದೀನಿ ನಾನು. ಬರ್ತೀನಮ್ಮ ಇನ್ನೊಂದು ಸರಿ ಶ್ರೀರಾಮನವಮಿಗೆ. ಇಲ್ದಿದ್ರೆ ಇದಕ್ಕಲ್ವ ಹನುಮನ್ ಜಯಂತಿಗೆ ತುಂಬ ವಿಶೇಷ. ನೋಡ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಇತ್ತಮ್ಮ, ಖಾಲಿ ಇತ್ತು ಅವಾಗ. ಸರಿ. ಸರಿ ಅಮ್ಮ. ಸರಿ ಅಮ್ಮ, ಆಯ್ತಮ್ಮ. ನೋಡಿ, ಇವಾಗ ಲಾಸ್ಟು ಸುವರ್ಣಮುಖಿ. ಬಿಸಿ ಬಿಸಿ ಬಜ್ಜಿ, ಬೋಂಡ, ಚುರುಮುರಿ ಎಲ್ಲ ಸಿಗುತ್ತೆ. ನೋಡಿದ್ರೆ ಎಲ್ಲ ರೀತಿಯಲ್ಲೂ ಎಲ್ಲ ಥರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಗಳ್ನ ಆದಷ್ಟು ಶೇರ್ ಮಾಡಿದ್ರೆ ತುಂಬ ಜನ ವಯಸ್ಸಾಗಿರೋರು ಮನೇಲೇ ಇರ್ತಾರೆ, ಅವ್ರಿಗೆ ಹೋಗೋದಕ್ಕಾಗಲ್ಲ, ಇಷ್ಟು ದೂರ ಎಲ್ಲ ಬರೋದಕ್ಕಾಗಲ್ಲ. ಅವರು ಕೂತಲ್ಲೇ ದರ್ಶನ ಮಾಡ್ಕೊಳ್ತಾರೆ. ಆದಷ್ಟು ವೀಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು. ಚೆನ್ನಾಗಿದೆ ಸುವರ್ಣಮುಖಿ ಅಂತೂ. ಅವ್ರು ಹೇಳಿದ್ರಲ್ಲ, ಎಲ್ಲೂ ಹೋಗ್ಬಾರ್ದು, ಸೀದಾ ಇಲ್ಲಿಗೆ ಬಂದು ನೀವು ಸ್ನಾನ ಮಾಡಿಕೊಂಡು ಆಮೇಲೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಸ್ನಾನ ಅಂದರೆ ಸೋಪು ಅವೆಲ್ಲ ಏನೂ ಇಲ್ಲ, ಸುಮ್ಮನೆ ಮುಳುಗೆದಳೋದು ಅಷ್ಟೇ. ತುಂಬ ರಶ್ ಇರುತ್ತೆ ಒಳಗಡೆ. ನಾವು ಮುಳುಗ್ಬೋದಲ್ಲದೆ ಪೂಜೆ ಎಲ್ಲ ಮಾಡ್ತಾರೆ. ಆ ಕಡೆ ಈ ಕಡೆಯಿಂದನೂ ದಾರಿ ಇದೆ, 4 ಕಡೆಯಿಂದನೂ ದಾರಿ ಇದೆ. ಒಳಗಡೆ ನಾನು ಲಾಸ್ಟ್ ಟೈಮ್ದು ವೀಡಿಯೋ ನೋಡ್ಬೋದು ಯಾರಾದರೂ. ಒಳಗಡೆ ಆಂಜನೇಯನೂ ಮೂರ್ತಿ ಇದೆ, ಈಗ ಕಾಣಲ್ಲ. ಅದೇ ಅವ್ರು ಹೇಳಿದ್ರಲ್ಲ, ಶ್ರೀರಾಮನವಮಿ 2 ದಿವಸ ಮುಂಚೆ ಕಲ್ಯಾಣಿಲಿರೋ ನೀರೆಲ್ಲ ತೆಗಿತಾರೆ, ಕಾಣಲ್ಲ. ಒಳಗಡೆ ಆಂಜನೇಯ ಇದೆ. ತುಂಬ ರಶ್ ಇರುತ್ತೆ, ಇವತ್ತೇ ರಶ್ ಇಲ್ಲ. ತುಂಬ
ಅಲ್ಲಿಂದ ನಡ್ಕೊ ಬರೋದು ಅಡ್ಡ ರೋಡಲ್ಲಿ ಬರ್ತೀವಿ ನಾವು. ಅವ್ರು ಇನ್ನೂ ಬಂದೇ ಇರಲಿಲ್ಲ. ನಾವು ಓ ಕೃಷ್ಣ ಪದಾರ್ಥಂಗೆ ಈ ಜೋಡಿಯಕ್ಕೂ ಬರ್ತದ. ಇದೇ ಸುವರ್ಣಮುಖಿ ಅಂತ. ಏನಾದರೂ ಚರ್ಮದ ಕಾಯಿಲೆ ಇದ್ದರೆ ಇಲ್ಲಿ ಸ್ನಾನ ಮಾಡಿಕೊಂಡ್ರೆ ಚರ್ಮದ ಅಂದರೆ ನಂಬಿಕೆ ಇಟ್ಟು ಮಾಡಬೇಕು. ಅಲ್ಲಿ ಹೇಗೆ ಆಂಜನೇಯ ಇದೆ ಅದೇ ರೀತಿ ಆಂಜನೇಯ ಇಲ್ಲಿ ಒಳಗಡೆ ಇದೆ. ಅಲ್ಲಿಂದ ಅದು ಅಂಜನೇಯ ಇದೇ ಥರ ಇರುತ್ತಂತ. ಅಲ್ಲಿ ಒಳಗಡೆನೆ ವಾಮ ಸುಡೋದು. ಅಪ್ಪ ಹುಷಾರು ನೋಡ್ಕೊಂಡ್ರಾ? ಕಾಸರ ಗುಪ್ಪೆ ಬನ್ನೇರುಘಟ್ಟ, ಕಗ್ಗಲಿಪುರದ ರೋಡು ಕಾಸರಗುಪ್ಪ ಬನ್ನೇರುಘಟ್ಟ. ಎಷ್ಟು ದೂರ ಕೆಳಗಡೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ದೂರ ಅಂತ. ಹೇಗನ್ನಿಸ್ತೆ ಬನ್ನರ್ಘಟ್ಟ? ಚೆನ್ನಾಗಿದೆ, ಸೂಪರ್ ಆಗಿದೆ. ಬಂದುಬಿಟ್ಟು ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ. ನಿಮಗೆ ಅಂದರೆ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಕಣ್ಣಿಗೂ ಸಮಾಧಾನ ಆಗುತ್ತೆ, ಒಂಥರ ಯಾವುದೋ ಲೋಕಕ್ಕೆ ಬಂದಂಗೆ ಆಗುತ್ತೆ. ದೇವ್ರ ದರ್ಶನ ಮಾಡಿದಾಗ, ದೇವರ ದರ್ಶನ ಟ್ರೆಕ್ಕಿಂಗ್ ಮಾಡ್ದಂಗೆ, ಟ್ರೆಕ್ ಎಲ್ಲ ಆಗುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವೇನೇ ಹೇಳ್ಬೋದು, ನೀವು ಎದುರುಗಡೆ ಬಂದಾಗಲೇ ಅದು ಗೊತ್ತಾಗೋದು. ಖಂಡಿತ ನನ್ನ ವೀಡಿಯೋನ ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ವೀಡಿಯೋನ. ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೇ ಚೆನ್ನಾಗಿ ಕಾಣಿಸೋದು ಅಲ್ವೇನೆ? ಅದು ಹೌದು. ನೋಡಿ, ಇವಳು ಸಬ್ಸ್ಕ್ರೈಬ್ ಮಾಡಿ. ಇವಳು ನನ್ನ ಬಾಡಿ ಗಾರ್ಡು, ನನ್ನ PA, ಬಾಡಿ ಗಾರ್ಡು, ಗನ್ಮ್ಯಾನು ಎಲ್ಲ ಇವಳು. ನಂತರ ಗನ್ನಿಲ್ಲ, ಕೊಡಿಸ್ತೀನಿ ಒಂದು. ಇವಾಗ ಅಲ್ಲಿ ಕೆಳಗಡೆ ಒಂದು ಆಟ ಸಾಮಾನು ಡುಗು 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 ಅನ್ನೋದು ಕೊಡಿಸ್ತೀನಿ. ನೋಡ್ರಿ ಹೆಂಗೆ ನಗ್ತಾಳೆ, ಹಿಂಗೆ ನಗ್ತಾ ಇದ್ಬಿಡ್ಬೇಕು ಅಲ್ವಾ? ಎಂಜಾಯ್. ಇದೇ ಥರ ಆಂಜನೇಯನ ಮೂರ್ತಿ ಇಲ್ಲಿದೆ, ಹೀಗಿರುತ್ತೆ ನೋಡಿ. ಹೊರಟ್ವು, ತುಂಬ ನೀರಿರುತ್ತೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಹಳೇ ಕಾಲದ ಕಟ್ಟಡಗಳು ಎಲ್ಲ ಒಂಥರ ಅಂದರೆ ಮೇಂಟೆನ್ಸ್ ಇಲ್ಲ ಅಲ್ಲ. ಈಗ ಹೊರಟ್ವು, ಅದೇ ದಾರಿಲೇ ಹೋಗೋದು. ಅದನ್ನೆಲ್ಲ ತೋರಿಸಿದ್ರೆ ವಿಡಿಯೋ ಉದ್ದ ಆಗೋಗುತ್ತೆ. ಬಂದ ದಾರಿಲೇ ಹಾಗಾಗಿ ಹೊರಟ್ವು. ಮುಂದೆ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಹೊರಡೋಣ ಅಂತ. ನಾಗರಕಲ್ಲಿದೆ, ಅವರು ಹೇಳಿದ್ರಲ್ಲ ಅರ್ಚಕರು, ಇಲ್ಲೊಂದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ರೆ
ಮದುವೆ ಆಗೇ ಆಗುತ್ತೆ, ಮಕ್ಕಳಾಗೇ ಆಗುತ್ತೆ ಅಂತ ಹೇಳಿದ್ರಲ್ಲ. ದಯವಿಟ್ಟು ನೋಡಿ, ಯಾರಿಗಾದ್ರೂ ನಂಬಿಕೆ ಇರೋರು ಖಂಡಿತ ಬನ್ನಿ ನೋಡಿ. ಮಾವಿನ ಮರದಲ್ಲಿ ಹೂವು ನೋಡಿ ಹೇಗೆ ಬಿಟ್ಟಿದೆ. ಮಾವಿನ ಮರವೇ ನನ್ನ ಮರೆತೆಯ. ಮರ್ತಿಲ್ಲಪ್ಪ, ತೋರಿಸ್ತಾ ಇದ್ದೀನಿ ನೋಡಿ. ಬಂದ್ವು. ಇನ್ನೇನು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅವರು ನಮ್ಮ ಜೊತೆಲೇ ಬಂದರು, ನಮ್ಮ ಜೊತೆಲೇ ವಾಪಸ್ ಬರ್ತಾ ಇದ್ದಾರೆ. ಒಂದು ಫ್ಯಾಮಿಲಿ. ಬಿಸಿಲು 11:30ಕ್ಕೆ ಇಷ್ಟು ಬಿಸಿಲು ನೋಡಿ. ನೋಡಿ ಜನ ನೋಡಿ, ಯಾರ ಹತ್ರನೂ ಮಾತಾಡ್ತಾ ಇದ್ದಾಳೆ. ನೋಡಿ ಅಂತೂ ಇಂತ. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಇಲ್ಲಿಂದ ಸುವರ್ಣಮುಖಿಗೆ? ಹೋಗತ್ತೆ 1:30, ಬರ್ತಾ 1:30. ನೋಡಿ ನೋಡಿ ಅಂತೂ ಇಂತೂ ಬಂದು. ಅಷ್ಟು ಬಿಸಿಲಿದ್ರು ಇನ್ನೂ ಕಲ್ ಕಾದಿಲ್ಲ. ಅದಕ್ಕೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಕಣೆ ಅಂತ ಅಂದೆ. ಅಯ್ಯೋ, ಟೋಪಿ ಯಾರೋಗುತ್ತೆ ಕಣೆ ಗಾಳಿಗೆ. ಅಯ್ಯೋ ತುಂಬ ಬಿಸಿಲು, ಗಾಳಿಗೆ ಟೋಪಿ ಯಾರೋಗುತ್ತೆ ಝುಯ್ ಅಂತ. ನೋಡಿ ನಮ್ಮ ಸುಂದ್ರಿ ಹಾಯ್ ಹಾಯ್ ಹಾಯ್. ಏನೂ ಇಲ್ಲ, ಐಸೆಲ್ಲ ಮಾರ್ತಾ ಇದ್ರು, ಏನೂ ಇಲ್ಲ. ಏನಾದರೂ ನಮ್ಮ ಸುಂದ್ರಿಗೆ ಕೊಡ್ಸೋಣ ಅಂದರೆ ಏನೂ ಇಲ್ಲ. ಏನು ಮಾಡಲಿ ನೋಡಿ. ಅಲ್ಲೆಲ್ಲ ಬಸ್ ಹೋಗ್ತಾ ಇದೆ ನೋಡಿ. ಅದು ನ್ಯಾಷನಲ್ ಪಾರ್ಕ್ ಹತ್ರ ಹೋಗುತ್ತೆ. ಈ ಕಡೆ ಹೋದರೆ ನೋಡಿ, ಅಲ್ಲಿ ಬಸ್ ಕಾಣಿಸುತ್ತೆ. ಅಲ್ಲಿ ರೋಡ್ ಇದೆಯಲ್ಲೇ, ಅದು ನ್ಯಾಷನಲ್ ಪಾರ್ಕಿಗೆ ಹೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಚೆನ್ನಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹೋಗುವಾಗೂ ತೋರಿಸ್ದೆ, ಬರುವಾಗಲೂ ತೋರಿಸ್ತಾ ಇದ್ದೀನಿ. ಇಳಿತಾ ಇದ್ದೀವಿ. ಈಗ ರಶ್ ಆಯಿತು. ಆವಾಗಲೇ ಕಾರ್ ಪಾರ್ಕಿಂಗಲ್ಲಿ ಅಷ್ಟು ಜನ ಇರಲಿಲ್ಲ. ಯಾಕಂದರೆ ಮದುವೆ ಸೀಸನ್ ಈಗ, ಇದೆಲ್ಲ ಛತ್ರಗಳೇ ಇದು. ಹಾಗಾಗಿ ತುಂಬ ಜನ ಆದರು. ಈಗ ಇಳಿಬೇಕಾದ್ರೆ ಏನೂ ತೊಂದರೆ ಆಗಲ್ಲ. ಬಿಸಿ ಕಾಲು ಸುಡೋಕ್ಕೆ ಶುರು ಆಯಿತು. ಇಳಿಬೇಕಾದ್ರೆ ಗಟ್ಟಿಗೆ ಇಟ್ಕೊಂಡು ಇಳೀರಿ, ಬೀಳೋ ಥರ ಆಗುತ್ತೆ. ಮೆಟ್ಲು ನೈಸ್ ಇದೆ, ಹೀಗೆ ಗಟ್ಟಿಗೆ ಇಟ್ಕೊಂಡು ಇಳೀರಿ. ನಾನು ವಿಡಿಯೋ ಮಾಡಲಿಲ್ಲ, ಅದಕ್ಕೇ ಗಟ್ಟಿಗೆ ಇಟ್ಕೊಂಡು ಕಾಲು ಅಷ್ಟೇ ಬಲವಾಗಿ ಊರ್ತಾ ಇದ್ದೀವಿ ನೋಡಿ. ಇವಾಗ ತಿಂಡಿಗಳೆಲ್ಲ, ಅಂಗಡಿ ತಿಂಡಿ, ನೀರು, ಐಸು ಎಲ್ಲ ಊಟ ಶುರುವಾಗಿದೆ. ಇಲ್ಲಿ ಊಟ ಮುಗಿಸ್ಕೊಂಡು ಹೊರಡೋದು. ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಟೈಮ್ಗೆ ಬಂದ್ವು. ಬಾರೆ ಮಂಗಳಾರತಿ ತಗೊಳ್ಳೋಣ. ಒಳ್ಳೆ ಟೈಮ್ಗೆ ಬಂದ್ವು. ಮಂಗಳಾರತಿ ತಗೊಂಡ್ವು ನೋಡಿ. ಸಿಹಿ ಪೊಂಗಲು. ಅಮ್ಮ ಇನ್ನೊಂದು ಚೂರು ಹಾಕಮ್ಮ, ಸ್ವಲ್ಪ ಹಾಕಿ. ಅಷ್ಟು ಬೇಡ, ಸ್ವಲ್ಪ ಸಾಕು. ಸಿಹಿ ಪೊಂಗಲ್ 2 ಸರಿ. ನನಗೆ ಸ್ವೀಟ್ ಸ್ವಲ್ಪ ಮುಂದೆ ನಡೆಯಲ್ಲ ಕೂತ್ಕೊಂಡು. ನೋಡಿ, ನಾನು ಹೋಗುವಾಗ ತೋರಿಸ್ದೆ.
ಹೋಗೋಕೆ ತೋರಿಸಿದಾಗ ಯಾರೂ ಜನ ಇರಲಿಲ್ಲ. ಈಗ ಎಷ್ಟು ರಶ್ ಆಯಿತು ನೋಡಿ. 12 ಗಂಟೆ ಊಟನೂ ಆಯಿತು ನಮ್ಮದು. ನೋಡಿ, ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ಇಲ್ಲಿಗೆ ಫೋಟೋ ತೆಗೆದು ನೋಡಿ. ಇಷ್ಟೊತ್ತು ಈ ವಿಡಿಯೋ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ವಿಡಿಯೋನ ಇಂಚಿಂಚು ಬಿಡದೆ ಹೇಗೆ ಹೋಗಬೇಕು, ಎಲ್ಲಿ ಇಳಿಬೇಕು, ಏನು ಪ್ರತಿಯೊಂದು ತೋರಿಸಿದ್ದೀನಿ. ಅಲ್ಲೇ ಕರೆಕ್ಟಾಗಿ ರೂಟ್ ತೋರಿಸಿದ್ದೀನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೋದು. ಆದರೆ ಬೆಳಗ್ಗೆನೇ ಬೇಗ ಬರಬೇಕು. ಇವಾಗ ನೋಡಿ ತುಂಬ ಬಿಸಿಲಾಗೋಯ್ತು. ಹೋಗಿದ್ದೀನಿ ಅಂತ ತೋರ್ಸಕ್ಕೆ. ಕಪ್ನಲ್ಲಿ ತಗೊಂಡು ನೋಡಿ, ಎಲ್ಲ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಎಷ್ಟು ರಶ್ ಆಗೋಯ್ತು. ಆವಾಗಲೇ ನಾನು ಫುಲ್ಲು ಖಾಲಿ ತೋರಿಸ್ದೆ ನೋಡಿ. ಅಲ್ಲಿ ಮೇಲಿಂದನೂ ವೀಡಿಯೋ ಮಾಡಿದ್ದೆ ಅಲ್ವಾ, ನೋಡಿದ್ರಲ್ಲ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೂತಿದ್ದಾರೆ ನೋಡಿ ಪಾಪ ಬಿಸಿಲಿಗೆ ಮೇಲೆ. ಇಷ್ಟೊತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.